28 ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು 1175 ಸಿಬ್ಬಂದಿ ಇರಬೇಕು. ಆ ಹುದ್ದೆಗಳು ಅಷ್ಟು ಇರಬೇಕು. ಆದರೆ 1026 ಸಿಬ್ಬಂದಿಗಳು ಮಾತ್ರ ಇದ್ದಾರೆ. 149 ಹುದ್ದೆಗಳು ಖಾಲಿ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಕಳೆದ 4-5 ವರ್ಷಗಳಿಂದ ರೆಕ್ರೂಟ್ಮೆಂಟ್ ಆಗಲಿಲ್ಲ. ಅನೇಕ ಕಾರಣಗಳಿಂದ. ಹಿಂದಿನ ಸರ್ಕಾರನೂ ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ರೆಕ್ರೂಟ್ಮೆಂಟನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದ್ದು. 2.5 ಲಕ್ಷ ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇದೆ. ಹಂತವಾಗಿ ಆ 2.5 ಲಕ್ಷ ಹುದ್ದೆನೂ ಕೂಡ ನಾವು ತುಂಬುತ್ತೇವೆ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹೇಳಿದ್ದು ನಾವು. ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿ ಸಮಸ್ಯೆ ನಮಗೆ ಎದುರಾಯಿತು. ಆ ಸಂದರ್ಭದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿಗೆ ಸಂಬಂಧವಾಗಿ ಒಂದು ರಿಟ್ಟು ಅರ್ಜಿ ಹಾಕಿದ ಮೇಲೆ ಆ ನ್ಯಾಯಾಲಯವು ಘನ ನ್ಯಾಯಾಲಯ ನಮಗೆ ಸೂಚನೆಯನ್ನು ಕೊಟ್ಟಿದ್ದು, ಇದು ಈ ಒಳ ಮೀಸಲಾತಿ ಇತ್ಯರ್ಥ ಆಗೋವರೆಗೂ ಕೂಡ ಯಾವುದೇ ನೇಮಕಾತಿ ಮಾಡಬಾರ್ದು, ಅಧಿಸೂಚನೆ ಹೊರಡಿಸಬಾರ್ದು ಅಂತೇಳಿ ತಡೆಯಾಜ್ಞೆಯನ್ನು ಕೊಟ್ಟರು. ಆ ಕಾರಣಕ್ಕಾಗಿ ನಾವು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಮಧ್ಯೆ ನಾವು ಈ ತೀರ್ಮಾನ ಆಗೋ ಮುಂಚೆ ನಾವೇನು ಸಬ್ ಇನ್ಸ್ಪೆಕ್ಟರ್ಗಳನ್ನು ಮತ್ತು ಕಾನ್ಸ್ಟೇಬಲರಿ ಅದನ್ನು ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೊರಟಿದ್ದು, ಆ ಸಂದರ್ಭದಲ್ಲಿ ಈ ಒಳ ಮೀಸಲಾತಿಯಿಂದ ನಿಂತು ಸಬ್ ಇನ್ಸ್ಪೆಕ್ಟ್ರದು ನೋಟಿಫಿಕೇಷನ್ನು ಈ ಆದೇಶ ಆಗೋದಕ್ಕೆ ಮುಂಚೆ ಆದದ್ರಿಂದ ಅಲ್ಲಿ ನಾವು ಬಚಾವಾದವು. ಸುಮಾರು 947 ಸಬ್ ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ ಮಾಡಿ ಅವರೆಲ್ಲ ಟ್ರೈನಿಂಗಲ್ಲಿದ್ದಾರೆ. ಈಗಾಗಲೇ ನಾವು ಅವ್ರನ್ನ ಬೇರೆ ಬೇರೆ ಠಾಣೆಗಳಿಗೆ ಕೂಡ ನೇಮಕವನ್ನು ಮಾಡಿದ್ದೇವೆ. ಆದರೆ ಇಲ್ಲಿ ಇವರು ಕೇಳ್ತಾ ಇರ್ತಕ್ಕಂಥದ್ದು ಕಾನ್ಸ್ಟೇಬಲ್ CPC 146 ಹುದ್ದೆ ಖಾಲಿ ಇದೆ, ಅದನ್ನು ತುಂಬಬೇಕು ಅಂತೇಳಿ. ಈಗ ಆ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ ಕಳೆದ ಕ್ಯಾಬಿನೆಟಲ್ಲಿ ಕೂಡ ಈ ಮೀಸಲಾತಿ ಒಳ ಮೀಸಲಾತಿಗೆ ಆದೇಶ, ಅದರ ಬಿಲ್ಲು ಕೂಡ ನಿನ್ನೆ ದಿವಸ ಕೆಳಮನೆಯಲ್ಲಿ ಮಂಡನೆ ಮಾಡಿದ್ದಾರೆ. ನಾವು ಅದಕ್ಕೆ ತಾತ್ಕಾಲಿಕವಾಗಿ ಏನು ಮಾಡಿದ್ದೇವೆ ಅಂದರೆ 167 ಗೃಹರಕ್ಷಕ ಸಿಬ್ಬಂದಿಗಳನ್ನ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೇಮಕ ಮಾಡಿದ್ದೇವೆ. 3600 ಹುದ್ದೆಗಳನ್ನು ಈಗಾಗಲೇ ನಮಗೆ FD ಅವರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಸದ್ಯದಲ್ಲೇ ನೋಟಿಫಿಕೇಷನ್ ಕೂಡ ಮಾಡ್ತೇವೆ. ಒಂದು ಸಾರಿ ಆ ನೋಟಿಫಿಕೇಷನ್ ಆಗಿ ರಿಕ್ರೂಟ್ಮೆಂಟ್ ಆದಮೇಲೆ ಈ 146 ಜನರನ್ನು ಕೂಡ ನಾವು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಆಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಕಾಳಗಿ ತಾಲೂಕಲ್ಲಿ CPI ಕಚೇರಿ ಇದೆ. ಆ ಕಚೇರಿನ ರೈತ ಭವನದಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಒಂದು ಹೊಸದಾಗಿ ಕಟ್ಟಡವನ್ನು ಕಟ್ಟಿಕೊಡ್ಬೇಕು ಅಂಥೇಳಿ ಅವರು ಕೇಳಿದ್ದಾರೆ. ನಾನು ಈಗಾಗಲೇ ನಮ್ಮ ಏನು KRDB ಇದೆ, ಅಂದರೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಪ್ರತಿ ವರ್ಷ ನಮ್ಮ ಸರ್ಕಾರ ಆ ಮಂಡಳಿಗೆ 5,000 ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದೆ. ನಾನು ಆ ಅಧ್ಯಕ್ಷರಿಗೆ ಹೇಳಿದೆ, ನೋಡಿಯಪ್ಪ, ನಿಮ್ಮ 6 ಜಿಲ್ಲೆಯಲ್ಲಿ 5,000 ಕೋಟಿಯನ್ನು ನಾವು ಕೊಡ್ತಾ ಇದ್ದೇವೆ, ಅದರಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ನೀವು ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಹಣ ಕೊಡಬೇಕು ಅಂಥೇಳಿ ಅವರು ಒಪ್ಪಿದ್ದಾರೆ. ಈ ವರ್ಷ ಹೆಚ್ಚು ಕೊಡಲಿಕ್ಕಾಗೋದಿಲ್ಲ ಅಂಥೇಳಿ 50 ಕೋಟಿ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಆ ಹಣವನ್ನು ಉಪಯೋಗ ಮಾಡಿಕೊಂಡು ಏನು CPI ಕಚೇರಿ ಈಗ ರೈತ ಸಂಘದ ಭವನದಲ್ಲಿದೆ, ರೈತ ಭವನದಲ್ಲಿ ಅದನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಈ ವರ್ಷನೇ ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ವಸತಿ ಗೃಹಗಳನ್ನು ಕೇಳಿದೆ. ಅಂದರೆ 12 ವಸತಿ ಗೃಹಗಳು ಬೇಕು ಅಂತಕ್ಕಂಥದ್ದನ್ನು, ಅದನ್ನು 410 ಲಕ್ಷದಲ್ಲಿ ಅದನ್ನು ಕೂಡ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಹಣದಲ್ಲಿ ಮಾಡಿಕೊಡ್ತೇವೆ ಅಂತೇಳಿ ಹೇಳೋದಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.